ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನೀವ್ ಕೇಳ್ತಾ ಇರೋದು ನಿಜಪ್ಪ. ನಾನು ಅಪ್ಪ ಆಗ್ತಿದ್ದೀನಿ. ಮಾಯಾ ಪ್ರೆಗ್ನೆಂಟ್ ಈಗ. ಇವಾಗ ನಾನು ರಿಯಾಕ್ಟ್ ಮಾಡದೆ ಹೋದ್ರೆ ಈ ವಿಷಯ ನನಗೆ ಮೊದಲೇ ಗೊತ್ತಿತ್ತು ಅನ್ಕೋತಾರೆ. ಗೌತಮಿ ತಾಳಿ ಕಟ್ಟಿರೋ ಹೆಂಡತಿ ಮುಂದೆ ಏನೋ ನಿನ್ನ ಅಸಹ್ಯ. ಈ ರೀತಿ ಮಾತಾಡೋದಕ್ಕೆ ನಾಚಿಕೆ ಆಗಲ್ವಾ ನಿಂಗೆ? ಅಮ್ಮ, ಮಾಯಾನು ನಾನು ತಾಳಿ ಕಟ್ಟಿರೋ ಹೆಂಡತಿನೇ. ಏನಂದೆ? ಏಯ್, ಎಲ್ಲ ಆಗಿರೋದು ನಿನ್ನಿಂದಾನೆ ಕಣೆ. ಪಾಪ ಹೋಗ್ಲಿ ಅಂತ ನಿನ್ ಕಷ್ಟಕ್ ನಾವ್ ಹೆಗ್ಲು ಕೊಟ್ಟಾಗ ಕಡೆಗೂ ನಿನ್ ಬುದ್ಧಿ ತೋರ್ಸ್ಬಿಟ್ಟೆ. ನನ್ ಮಗನ್ ಸಂಸಾರ ಹೊಡೆಯೋದಕ್ಕೆ ಕಾಯ್ತಾ ಇದೆ ಅಲ್ವಾ? ಅಮ್ಮ, ಮಾಯನ್ ಬಗ್ಗೆ ಏನು ಮಾತಾಡ್ಬೇಡಿ ಪ್ಲೀಸ್. ನಿಖಿಲ್ ಪ್ಲೀಸ್, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ತುಂಬಾ ನೊಂದಿದ್ದೀನಿ, ನನ್ ಕೈಯಿಂದ ಆಗಲ್ಲ. ನನಗ್ ಮಗು ಆದ್ರೆ ನಿನಗೇನು? ನೀನು ಗೌತಮಿ ಗಂಡ. ನೀನು ಅವಳ ಜೊತೆ ಸಂಸಾರ ಮಾಡ್ಬೇಕು. ನಿಖಿಲ್ ಪ್ಲೀಸ್ ಇಲ್ಲಿಂದ ಹೊರಡು. ಆಹಾ, ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಮಳ್ಳಿ ತರ ನಾಟಕ ಆಡ್ತಾ ಇರೋದ್ ನೋಡು. ನನ್ ಮಗನ್ ಜೀವನ ಹಾಳು ಮಾಡ್ಬಿಟ್ಟಿಲ್ಲ ರಾಕ್ಷಸಿ. ನಿಖಿಲ್, ನೀನ್ ಇಲ್ಲಿದ್ದಷ್ಟು ನನ್ 1000 ಮಾತು ಕೇಳ್ಬೇಕಾಗತ್ತೆ. ಕೈ ಮುಗಿತೀನಿ, ಇವ್ರನ್ನೆಲ್ಲ ಕರ್ಕೊಂಡು ಹೊರಟೋಗು. ಮಾಯಾ, ನಾನ್ ಮಾತಾಡ್ತೀನಿ. ಏನೋ ಮಾಯ ಅಂತ? ಮೊದ್ಲು ನಡಿ ಇಲ್ಲಿಂದ. ಎಷ್ಟು ಸಲ ಅವಳ ಮನೆ ಬಾಗ್ಲಿಗೆ ಬಂದು ಚೀತು ಅನ್ಸ್ಕೊಳ್ತೀಯ? ಬುದ್ಧಿ ಇಲ್ವಾ ನಿಂಗೆ? ಗೌತಮಿಗೆ ಎಂತ ಅನ್ಯಾಯ ಮಾಡ್ಬಿಟ್ಟೆ ಕಣೋ ನೀನು. ನೀನ್ ಈ ರೀತಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಗೌತಮಿ, ನೀನಿಲ್ಲೇನು ಮಾತಾಡ್ಬೇಡ. ದಯವಿಟ್ಟು ಯಾವ ನಿರ್ಧಾರಕ್ಕೂ ಬರ್ಬೇಡಮ್ಮ. ನಡಿ, ಮನೆಗೆ ಹೋಗೋಣ. ನೀನೇನೋ ಮುಖ ನೋಡ್ತಾ ಇದ್ಯಾ? ನಡಿಯೋ, ನಡಿ. ಬಾ ಗೌತಮಿ. ನಿಕ್ಕಿ, ಎಂತ ಕೆಲಸ ಮಾಡ್ದೆ ಕಣೋ ನೀನು. ಗೌತಮಿ, ಗೌತಮಿ,
ಗೌತಮಿ ನಿತ್ಕೋ. ಗೌತಮಿ ಯಾಕೆ ಇಷ್ಟೊಂದು ಸಿಟ್ ಮಾಡ್ಕೊಂಡಿದ್ಯಾ? ಸಿಟ್ ಮಾಡ್ಕೊಳ್ದಿ ಇನ್ನೇನ್ ಮಾಡ್ಲಿ ಅತ್ತೆ? ನಿಮ್ ಮಗ ಮಾಡಿರೋ ಕೆಲ್ಸಕ್ಕೆ ಅವ್ನ್ ಕಾಲರ್ ಹಿಡ್ಕೊಂಡು 4 ಬಾರ್ಸೋಣ ಅನ್ನೋಷ್ಟು ಸಿಟ್ಟು ಬರ್ತಿದೆ ನನ್ಗೆ. ಗೌತಮಿ ನಿತ್ಕೋ. ಗೌತಮಿ ಯಾಕೆ ಇಷ್ಟೊಂದು ಸಿಟ್ ಮಾಡ್ಕೊಂಡಿದ್ಯಾ? ಸಿಟ್ ಮಾಡ್ಕೊಳ್ದಿ ಇನ್ನೇನ್ ಮಾಡ್ಲಿ ಅತ್ತೆ? ನಿಮ್ ಮಗ ಮಾಡಿರೋ ಕೆಲ್ಸಕ್ಕೆ ಅವ್ನ್ ಕಾಲರ್ ಹಿಡ್ಕೊಂಡು 4 ಬಾರ್ಸೋಣ ಅನ್ನೋಷ್ಟು ಸಿಟ್ಟು ಬರ್ತಿದೆ ನನ್ಗೆ. ಇಂಥ ಕೆಲ್ಸ ಮಾಡಿ ಏನು ಆಗೇ ಇಲ್ಲ ಅನ್ನೋ ತರ ನಾಟಕ ಮಾಡ್ತಿದ್ದಾನೆ. ನೀವು ನನ್ ಮಗ ಅಪ್ರಂಜಿ ಅದು ಇದು ಅಂತ ಕೊಚ್ಕೋತಾ ಇದ್ರಲ್ಲ, ಈಗ ಗೊತ್ತಾಯ್ತಾ ಅವನೇನು ಅಂತ? ನಿಮ್ ಮಗ ನನಗ್ ಮೋಸ ಮಾಡ್ಬಿಟ್ಟ. ಹೌದು ಗೌತಮಿ, ತಪ್ಪು ಮಾಡಿದಾನೆ ನಿಜ. ಆದ್ರೆ ಅದನ್ನ ಈಗ ತಿದ್ದೋದಕ್ಕಾಗೋದಿಲ್ಲ ಅಲ್ವಾ? ನೋಡು, ನಿನ್ ನೋವೇನು ಅಂತ ಅರ್ಥ ಆಗತ್ತೆ. ಇಂಥ ವಿಷಯ ತಿಳಿದಾಗ ಯಾವ ಹೆಣ್ಣಿಗೆ ಆಗ್ಲಿ ರೋಷ ಕೋಪ ಬಂದೇ ಬರುತ್ತೆ. ನಿನ್ ಕೋಪ ನ್ಯಾಯನೇ, ಆದ್ರೆ ಆ ಕೋಪದಲ್ಲಿ ನೀನ್ ಯಾವ ನಿರ್ಧಾರನೂ ತಗೊಳ್ಬಾರ್ದು. ಇನ್ನೂ ಕಾಲ ಮಿಂಚಿಲ್ಲ. ಸ್ವಲ್ಪ ಸಮಾಧಾನವಾಗಿ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ಇಷ್ಟೆಲ್ಲ ಆದ್ರೂನು ನಾನ್ ಸಹಿಸ್ಕೊಂಡು ಹೋಗ್ಬೇಕು ಅಂತಿದ್ದೀರಾ? ಬಿಟ್ಟಿ ಸಜೆಷನ್ ಯಾರ್ ಬೇಕಾದ್ರೂ ಕೊಡ್ತಾರೆ. ಈಗೇನಂದ್ರಿ? ಸಮಾಧಾನವಾಗಿರ್ಬೇಕಾ? ಇಷ್ಟೆಲ್ಲ ಆದ್ಮೇಲೂ ನಾನ್ ಸಮಾಧಾನವಾಗಿರ್ತೀನಿ ಅಂತ ಅನ್ಸುತ್ತಾ ನಿಮ್ಗೆ? ಗೌತಮಿ, ಇಷ್ಟೆಲ್ಲ ಆಗೋದಕ್ಕೆ ನೀನೇ ಕಾರಣ. ಅವಾಗೆಲ್ಲ ನಿಖಿಲ್ ನಿಖಿಲ್ ಅಂತ ಕುಣಿತಾ ಇದೆ. ಈಗ ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಹೇಳು, ನಾನ್ ಮದ್ವೆ ಮಾಡಿಸಿದ್ದೆ ತಾನೆ? ಮದ್ವೆ ಆದ್ಮೇಲೆ ಸುಂದರವಾಗಿ ಸಂಸಾರ ಮಾಡ್ಕೊಂಡು ಇರೋದ್ ಬಿಟ್ಟು ಬೊಟಿಕ್ ಮಾಡ್ತೀನಿ, ಬಿಸ್ನೆಸ್ ಮಾಡ್ತೀನಿ ಅಂತ ಊರೆಲ್ಲ ಸುತ್ತುತ್ತಾ ಇದ್ಯಾ? ಈಗ ನೋಡು ಅದ್ರ ಪರಿಣಾಮ ಏನಾಗಿದೆ ಅಂತ. ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಅತ್ತೆ? ಇದೆಲ್ಲ ಈಗಾಗಿರೋದಲ್ಲ, ನಮ್ ಮದ್ವೆಗೆ ಮುಂಚೆನೆ ಆಗಿರೋದು. ಇದಕ್ಕೆಲ್ಲ ನೀವೇ ಕಾರಣ. ಮಗ ಏನ್ ಮಾಡ್ತಿದ್ದಾನೆ, ಯಾರ್ ಜೊತೆ ಓಡಾಡ್ತಾನೆ ಅನ್ನೋದು ತಿಳ್ಕೊಳ್ದೆ ಇರೋದು ನಿಮ್ ತಪ್ಪು. ಹೌದು, ನಂದೇ ತಪ್ಪು. ಸರಿನಾ? ನನ್ಗೇನ್ ಕನ್ಸ ಬಿದ್ದಿತ್ತು ಅವಳು ಈ ಮಟ್ಟಕ್ಕೆ ಇಳಿತಾಳೆ ಅಂತ? ನೋಡು, ಈಗ ಆಗಿರೋದ್ರ ಬಗ್ಗೆ ಚಿಂತೆ ಮಾಡಿ ಲಾಭ ಇಲ್ಲ. ಇದನ್ನೆಲ್ಲ ಕೆಟ್ಟ ಕನ್ಸು ಅಂತ ತಿಳ್ಕೊ. ಈಗ್ಲೂ ನೀನೇ ನಿಖಿಲ್ ಹೆಂಡ್ತಿ ಅನ್ನೋದನ್ನ ಮರಿಬೇಡ. ಇನ್ಯಾವ ಸಂಪತ್ತಿಗೆ ನಾನವನ್ ಹೆಂಡತಿ ಆಗಿರ್ಲಿ? ಅಯ್ಯೋ, ನಾನ್ ಹೇಳೋದ್ನ ಪೂರ್ತಿಯಾಗಿ ಕೇಳ್ತೀಯಾ? ಅವಳು ಹೊಟ್ಟೆಯಲ್ಲಿ ಮಗು ಬೆಳಿತಿದೆ ಅಂದ ತಕ್ಷಣ ನಾನ್ ಆ ಬಿಕಾರಿನ ಕರ್ಕೊಂಡ್ ಬಂದು ನಮ್ಮನೇಲಿ ಇಟ್ಕೊಳಲ್ಲ. ಪ್ರಪಂಚದಲ್ಲಿ ಯಾರು ಮಾಡದೇ ಇರೋಂತ ತಪ್ಪು ನನ್ ಮಗ ಮಾಡಿಲ್ಲ. ಅವನಿಂದ ತಿಳಿದೆ ತಪ್ಪಾಗಿದೆ. ಅದಕ್ಕೇನ್ ಶಿಕ್ಷೆ ಕೊಡ್ಬೇಕೋ ಕೊಡು. ನಿಖಿಲ್ ನಿನ್ನನ್ನ ಯಾವತ್ತೂ ಬಿಟ್ಟು ಹೋಗದೆ ಇರೋ ರೀತಿ ನೀನ್ ಅವನ್ನ ಪ್ರೀತಿ ಮಾಡೋದ್ನ ಕಲಿ. ಮೊದ್ಲು ಆ ಮಾಯನ ತಲೆಯಿಂದ ತೆಗ್ದುಹಾಕು. ಮಿಕ್ಕಿದ್ನ ನಾನ್ ನೋಡ್ಕೊಳ್ತೀನಿ. ಎಲ್ಲ ಮುಗಿದ್ಮೇಲೆ ನೋಡ್ಕೊಳ್ಳೋದಕ್ಕೆ ಏನ್ ಬಾಕಿ ಇರುತ್ತೆ? ಸುಮ್ನೆ ನನ್ನ ಕನ್ವಿನ್ಸ್ ಮಾಡೋದಕ್ ಬರ್ಬೇಡಿ. ಗೌತಮಿ, ನಿನಗೆ ನನ್ ಮಾತೆ ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ. ನನಗೆಲ್ಲ ಅರ್ಥ ಆಗ್ತಿದೆ ಅತ್ತೆ. ನನ್ನನ್ನ ನನ್ ಪಾಡಕ್ ಬಿಟ್ಬಿಡಿ ಪ್ಲೀಸ್. ಗೌತಮಿ, ಗೌತಮಿ,
ಇಷ್ಟು ದಿವಸ ಯಾವ ವಿಷಯ ನಿಖಿಲಿ ಗೊತ್ತಾಗ್ಬಾರ್ದು ಅಂತ ಗುಟ್ ಮಾಡ್ಕೊಂಡು ಬಚ್ಚಿಟ್ಕೊಂಡು ಬಂದಿದ್ದೋ ಅದು ಇವತ್ ನನ್ನಿಂದನೇ ಗೊತ್ತಾಗೋ ಹಾಗಾಯ್ತು. ವಿಧಿ ಅಂದ್ರೆ ಇದೆ ಅಲ್ವಾ ಮಾಯಮ್ಮ? ನಾವು ನೀರನ್ನ ಮುಷ್ಟಿಯಲ್ಲಿ ಎಷ್ಟೇ ಗಟ್ಟಿಯಾಗಿ ಹಿಡ್ಕೊಂಡ್ರು ಹೇಗ್ ಒಂದ್ ಹನಿ ಕೂಡ ಕೈಯಲ್ಲಿ ಉಳಿಯಲ್ವೋ, ಅದೇ ತರ ಸತ್ಯನ ಮುಚ್ಚಿಟ್ಟಷ್ಟು ಹೊರಗಿನ ಪ್ರಪಂಚಕ್ಕೆ ಬೇಗ ಗೊತ್ತಾಗತ್ತೆ. ಇನ್ ಮುಂದೆ ನೀವೆಲ್ಲೇ ಇದ್ರು ನಿಖಿಲ್ ಅವರು ಖಂಡಿತ ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ, ಇದಂತೂ ಸತ್ಯ. ಇನ್ ಮುಂದೆ ಏನ್ ಮಾಡ್ಬೇಕು ಅಂತ ಮಾಡಿದಿರ ಮಾಯಮ್ಮ? ನಂಗ್ ಗೊತ್ತಿಲ್ಲ ಮಂಗಳವ್ರೆ, ಆದ್ರೆ ನಿಖಿಲಿಗಿನ್ನೂ ಪೂರ್ತಿ ಸತ್ಯ ಗೊತ್ತಾಗಿಲ್ಲ. ಗೊತ್ತಾದ್ರೆ ಇನ್ನೂ ದೊಡ್ಡ ಸಮಸ್ಯೆನೇ ಆಗತ್ತೆ. ಅವನ್ ಮನ್ಸಿಗೆ ತುಂಬಾ ನೋವಾಗತ್ತೆ. ಅವನ್ ಚೆನ್ನಾಗಿರ್ಲಿ ಅಂತಾನೆ ನಾನು ಈ ನಿರ್ಧಾರ ತಗೊಂಡಿದ್ದು. ಮಾಯಮ್ಮ, ಒಂದಲ್ಲ ಒಂದಿನ ಈ ಅತ್ತೆ ಸೊಸೆಯರ ಆಟ ಬಯಲಾಗೆ ಆಗತ್ತೆ. ಆದ್ರೆ ಇದರಿಂದ ನಿಮ್ಗೆ ಯಾವ ಸಮಸ್ಯೆನೂ ಆಗಲ್ಲ. ಯಾಕೆಂದ್ರೆ ತಪ್ಪು ಮಾಡಿರೋದು ಅವರು, ನೋವು ಅನುಭವಿಸೋರು ಅವರೇ. ಇದೆಲ್ಲ ನೀವೇನ್ ತಲೆ ಕೆಡ್ಸ್ಕೋಬೇಡಿ. ನಿಖಿಲ್ ಅವರು ಯಾವಾಗ್ಲೂ ನಿಮ್ ಜೊತೆಲೇ ಇರ್ತಾರೆ. ಅಬ್ಬಾ, ಜಗತ್ತಲ್ಲಿ ನನಗಿಂತ ಮೂರ್ಖ ಇನ್ನೊಬ್ಬ ಇಲ್ಲ ಅನ್ಸುತ್ತೆ. ಮಾಯ ಪಡ್ತಿರೋ ಕಷ್ಟ ನನ್ನ ಕೈಯಿಂದ ನೋಡಕ್ಕಾಗ್ತಿಲ್ಲಪ್ಪ. ಅವಳಿಗೆಲ್ಲಾರನ್ನೂ ಕಳ್ಕೊಂಡು ಒಬ್ಬಂಟಿ ಆದ್ಲು. ನಾನು ಅವಳೊಬ್ಳನ್ನ ಕಳ್ಕೊಂಡು ಒಬ್ಬಂಟಿ ಆದೆ. ಆದ್ರೆ ಈ ಟೈಮಲ್ಲಿ ಅದನ್ನೆಲ್ಲ ಯೋಚನೆ ಮಾಡೋದು ಸರಿಯಲ್ಲ ಕಣೋ. ಈಗಾಗ್ಲೇ ನಿನಗೆ ಮದುವೆ ಆಗಿದೆ. ನೀನ್ ಮಾಯನಿಗೆ ಮೋಸ ಮಾಡ್ದೆ ಅಂತ ಹೋದ್ರೆ ಇಲ್ಲಿ ಗೌತಮಿ ಅವಳು ಎಲ್ಲ ಬಿಟ್ಟು ನಿನ್ನ ನಂಬ್ಕೊಂಡು ಈ ಮನೆಗೆ ಕಾಲಿಟ್ಟಿದ್ದಾಳೆ. ಈಗ ನೀನ್ ತಪ್ಪನ ಸರಿ ಮಾಡಕ್ ಹೋಗಿ ಇನ್ನೊಂದು ತಪ್ಪನ ಮಾಡಕ್ ಹೋಗ್ಬೇಡ ಕಣೋ. ಯಾವುದೇ ಹೆಣ್ಣಾಗ್ಲಿ ತನ್ನ ಗಂಡ ಶ್ರೀರಾಮಚಂದ್ರ ಆಗ್ಬೇಕು ಅಂತ ಅನ್ಕೊಂತಾರೆ ಕಣೋ. ಈಗ ಗೌತಮಿ ನಿನ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ. ಅವಳ ಮನಸ್ಸಿಗೆ ತುಂಬಾ ನೋವಾಗಿದೆ ಕಣೋ ನಿಖಿಲ್. ಅವಳಿಗೆ ನೀನ್ ಬಿಟ್ಟು ಇನ್ಯಾರು ಸಮಾಧಾನ ಮಾಡಕ್ಕಾಗಲ್ಲ ಕಣೋ. ಮೊದಲು ನೀನು ಈ ಮನೆ ಸೊಸೆನ ಕಣ್ಣೀರ್ ಹಾಕ್ತಾರೆ ತರ ನೋಡ್ಕೊಳ್ಳೋ. ಬೇಡ ಮಂಗಳವ್ರೆ, ನನಗೆ ಯಾರು ಬೇಡ. ಒಂಟಿಯಾಗಿ ಬದುಕೋದನ್ನ ಕಲ್ತಿದ್ದೀನಿ. ನಿಖಿಲ್ ಈಗಾಗ್ಲೇ ನನ್ನಿಂದ ತುಂಬಾ ನೋವು ಅನುಭವಿಸಿದಾನೆ. ಇದನ್ನೆಲ್ಲ ಇಲ್ಲಿಗೆ ಬಿಟ್ಟು ಯಾರ ಕಣ್ಣಿಗೂ ಕಾಣದೇ ಇರೋ ಹಾಗೆ ದೂರ ಜಾಗಕ್ಕೆ ಹೊಟ್ಟೋಗ್ಬಿಡೋಣ. ಏನ್ ಮಾತು ಅಂತ ಮಾತಾಡ್ತಿದ್ದೀರಾ ಮಾಯಮ್ಮ? ನೀವಿಬ್ರು ಯಾವಾಗ್ಲೂ ಹೀಗೆ ಎಲ್ಲ ಸರಿ ಹೋಗುತ್ತೆ ಅನ್ನೋಷ್ಟರಲ್ಲಿ ಅವಸರ ಪಟ್ಟು ಎಡವಟ್ ಮಾಡ್ಕೋತೀರಾ. ಒಂದ್ ವಿಷಯ ಹೇಳ್ಬಿಡಿ ಮಾಯಮ್ಮ, ಈ ಮಗು ನಿಮಗ್ ಮಾತ್ರ ಸೇರಿದ? ನಿಖಿಲ್ಗೂ ಈ ಮಗುಗೂ ಯಾವ ಸಂಬಂಧನೂ ಇಲ್ವಾ? ಒಂದ್ ಮಾತು ತಿಳ್ಕೊಳ್ಳಿ ಮಾಯಮ್ಮ, ನೀವು ಮಗುಗೆ ತಂದೆಯಿಂದ ಮಾತ್ರ ದೂರ ಮಾಡ್ತಾ ಇಲ್ಲ, ತಂದೆ ಪ್ರೀತಿಯಿಂದನೂ ಕೂಡ ದೂರ ಮಾಡ್ತಿದ್ದೀರಿ. ಬೇಡ ಮಾಯಮ್ಮ, ನೀವು ಹೋಗಿ ನಿಖಿಲ್ ಅವ್ರ ಜೊತೆ ಸುಖವಾಗಿ ಸಂಸಾರ ಮಾಡಿ. ನೀವು ಅವತ್ತೇ ಮದುವೆ ನಡೆಯೋದಕ್ಕಿಂತ ಮುಂಚೆ ಈ ವಿಷಯ ಹೇಳಿದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಮಾಯ ಯಾಕೆ ಹೀಗೆ ಮಾಡಲಪ್ಪ?
ಗೌತಮಿ ಜೊತೆ ಮದುವೆ ನಡೆಯೋಕೆ ಮುಂಚೆ ನನಗೆಲ್ಲ ವಿಷಯನೂ ಹೇಳಿದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಅವಳು ಮುಚ್ಚಿಟ್ಟು ತಪ್ಪು ಮಾಡಿದ್ಲು. ನಾನು ಅವಳ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ ತಪ್ಪು ಮಾಡಿದೆ. ಈಗ ನೋಡಿ, ತಪ್ಪು ಮೇಲೆ ತಪ್ಪು ಮಾಡೋ ಹಾಗಾಗಿದೆ. ಗೊತ್ತಿಲ್ಲದೆ ಮಾಡಿರೋ ತಪ್ಪಿಗೆ ಮಾತ್ರ ಕ್ಷಮೆ ಸಿಗುತ್ತೆ ಕಣೋ. ಈಗ ಯಾವುದು ತಪ್ಪು ಸರಿ ಅನ್ನೋದು ನಿನಗೆ ಚೆನ್ನಾಗೇ ಗೊತ್ತಿದೆ. ಒಂದ್ಸಲ ಎಲ್ಲ ದಿಕ್ಕಿಂದನೂ ಯೋಚನೆ ಮಾಡಿ ನೋಡು. ನೀನ್ ತಗೊಳ್ಳೋ ನಿರ್ಧಾರದ ಮೇಲೆ ಗೌತಮಿ ಇಡೀ ಜೀವನ ನಿಂತಿದೆ. ಇಲ್ಲಿ ತನಕ ನನ್ನ ಮಗ ಸರಿಯಾದ ನಿರ್ಧಾರನೇ ತಗೊಂಡಿದ್ದೇನೆ ಅನ್ನೋ ಗರ್ವ ನನಗಿದೆ ಕಣೋ. ಈಗಲೂ ಸರಿಯಾದ ದಾರಿಲೇ ನಡೀತಾನೆ ಅನ್ನೋ ನಂಬಿಕೆ ನನಗಿದೆ ಕಣೋ. ನನ್ನ ನಂಬಿಕೆನ ಸುಳ್ಳು ಮಾಡಬೇಡ ಕಣೋ. ಮಾಯಮ್ಮ, ನಾನು ಹೇಳೋದೆಲ್ಲ ಹೇಳಿದ್ದೀನಿ. ನೀವು ಸರಿಯಾಗಿ ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬನ್ನಿ. ಒಂದು ಮಾತು ನೆನ್ಪಿಟ್ಕೊಳ್ಳಿ ಮಾಯಮ್ಮ, ಮಗುಗೆ ತಂದೆ ತಾಯಿ ಇಬ್ರು ಪ್ರೀತಿನೂ ಬಹಳ ಮುಖ್ಯ. ನೀವು ನಿಖಿಲ್ಲು ಜೊತೆಯಾಗಿರ್ಬೇಕು. ಸುಧಾಮ್ ಅವ್ರ ಕೊನೆ ಆಸೆ ಕೂಡ ಅದೇ ಆಗಿತ್ತು. ನೀವಿಬ್ರು ಯಾವತ್ತು ಜೊತೆಯಾಗಿರ್ತೀರೋ ಅವತ್ತು ಅವ್ರ ಆತ್ಮಕ್ಕೆ ಪೂರ್ತಿ ಶಾಂತಿ ಸಿಗತ್ತೆ. ನಿಖಿಲ್ನ ನಾನು ನನ್ನ ಮುಷ್ಟಿಯಲ್ಲೇ ಇಟ್ಕೋಬೇಕು ಅನ್ಕೊಂಡಿದ್ದೆ. ಆದ್ರೆ ಈಗ ಅವನು ಏನ್ ನಿರ್ಧಾರ ತಗೋತಾನೋ ಅದನ್ನ ನೆನೆಸ್ಕೊಂಡ್ರೇನೆ ನನಗ್ ಭಯ ಆಗ್ತಿದೆ. ನನ್ನ ದುಃಖನ ಹೇಳ್ಕೊಳಕ್ಕೂ ಇಲ್ಲಿ ಯಾರೂ ಇಲ್ಲ. ಯಾಮಿನಿ ಅವರಾದ್ರೂ ಇದ್ದಿದ್ರೆ ನನಗೆ ಸೊಲ್ಯೂಷನ್ ಕೊಡ್ತಾ ಇದ್ರು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕೂ ಆಗ್ತಿಲ್ವಲ್ಲ. ಛೇ, ಗೌತಮಿ, ಮಾಡೋದನ್ನೆಲ್ಲ ಮಾಡಿ ಬಂದಿಲ್ ಕಳ್ಳನ್ ತರ ನಿಂತ್ಕೋತಾ ಇದೆಯಲ್ಲ. ನನಗ್ ಬರ್ತಿರೋ ಕೋಪಕ್ಕೆ ನಿನ್ನ ಯಾಕೆ ಬಂದೆ ನಿಕ್ಕಿ? ನಾನು ಖುಷಿಯಾಗಿದ್ದೀನೋ ಇಲ್ವೋ ಅಂತ ನೋಡಕ್ ಬಂದ್ಯಾ? ಅಥವಾ ನೀನ್ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಕ್ ಬಂದ್ಯಾ? ನೀನೇ ನನ್ ದೇವ್ರು ಅಂತ ಈ ಮನೆಗ್ ಕಾಲಿಟ್ಟೆ. ದೇವ್ರೇ ಇಷ್ಟೊಂದು ಮೋಸ ಮಾಡ್ತಾರೆ ಅಂತ ನನಗ್ ಗೊತ್ತಿರ್ಲಿಲ್ಲ. ನಿನ್ ಲೈಫಲ್ಲಿ ಇಷ್ಟೆಲ್ಲ ನಡೆದಿದ್ರು ನನ್ನನ್ನ ಯಾಕೆ ಮದ್ವೆ ಆದೆ ನಿಕ್ಕಿ? ಅವಳ ಮೇಲಿನ ಕೋಪಕ್ ಮದ್ವೆ ಆದ್ಯಾ? ಇಲ್ಲ ಅವಳ ಮೇಲೆ ಪ್ರೀತಿ ಹುಟ್ಟಿದ್ಯಾ? ಹಾಗಾದ್ರೆ ನಾನೇನ್ ತಪ್ಪು ಮಾಡ್ದೆ? ಏನೋ ತಪ್ಪು ಮಾಡ್ದಿರೋ ನನಗ್ ಯಾಕೆ ಈ ಶಿಕ್ಷೆ? ಅಲ್ಲ ನಿಕ್ಕಿ, ನಿಮ್ ಸಂಬಂಧ ಇಷ್ಟೊಂದು ಮುಂದುವರೆದಿದೆ ಅಂತ ನನ್ನ ಹತ್ರ ಹೇಳಿದ್ರೆ ಅವಳು ಕಾಲಿಗೆ ಬಿದ್ದಾದ್ರು ನಿಮ್ ಮದ್ವೆ ನಾನ್ ಮಾಡಿಸ್ತಾ ಇದ್ದೆ. ಅಲ್ಲ ನಿಕ್ಕಿ, ಈಗ ನೋಡು, ನಿಮ್ಮಿಬ್ಬರ ಸ್ವಾರ್ಥಕ್ಕೆ ನಾನ್ ಬಲಿಯಾಗಿದ್ದೀನಿ. ನಾನೇನ್ ಪಾಪ ಮಾಡಿದ್ದೀನಿ ಹೇಳು ನಿಕ್ಕಿ?
ನಾನೇನ್ ಪಾಪ ಮಾಡಿದೀನಿ? ನನಗೆ ಯಾಕೆ ಶಿಕ್ಷೆ ಹೇಳು ನಿಕ್ಕಿ. ಸಾರಿ, ನನ್ಗಿದ್ ಹೇಗೆ ಆಯ್ತು ಅಂತಾನೆ ಸಾಕು ನಿಕ್ಕಿ, ಪ್ಲೀಸ್. ನಾನು ಕನ್ವಿನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟು ದಿನ ಕನ್ವಿನ್ಸ್ ಮಾಡ್ತಾ ಮಾಡ್ತಾ ನನ್ನ ಜೀವನನೇ ಹಾಳು ಮಾಡ್ಬಿಟ್ಟೆ ನೀನು. ನಿನಗ್ ಹೇಳಿ ಏನೂ ಪ್ರಯೋಜನ ಇಲ್ಲ. ನಿನ್ನ ನಂಬದ್ನಲ್ಲ, ಅದು ನನ್ನ ತಪ್ಪು. ಇನ್ಮುಂದೆ ನಾನು ಯಾರ ಮಾತು ಕೇಳಲ್ಲ. ಸರಿ, ಈಗ ನಿನ್ ಕೊನೆ ನಿರ್ಧಾರ ಏನು? ನಾನಾ ಆ ಮಾಯನಾ?